ನವರಾತ್ರಿಯ 4ನೇ ದಿನಕ್ಕೆ ಸ್ವಾಗತ. ಇವತ್ತು ನಾವು ಪೂಜಿಸುವ ದೇವಿಯ ಕಥೆಯಿದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ವಿಶೇಷವಾದದ್ದು. ತನ್ನ ಒಂದು ಸಣ್ಣ ನಗುವಿನಿಂದ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದಳು ಅಂತ ನಂಬಲಾಗುವ ಮಾ ಕೂಷ್ಮಾಂಡಾ ದೇವಿಯ ಬಗ್ಗೆ ಈ ಹೊತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ತಿಳ್ಕೊಳ್ಳೋಣ. ಒಂದು ಕ್ಷಣ ಯೋಚಿಸಿ ನೋಡಿ. ಈ ಬ್ರಹ್ಮಾಂಡದ ಆರಂಭ ಒಂದು ದೊಡ್ಡ ಸ್ಫೋಟದಿಂದ, ಬಿಗ್ ಬ್ಯಾಂಗ್ ಅಂಟಾರಲ್ಲ, ಅದರಿಂದ ಆಗಿದ್ದಲ್ಲ, ಬದಲಿಗೆ ಒಂದು ಸೌಮ್ಯವಾದ ನಗುವಿನಿಂದ ಆಗಿದ್ರೆ ಹೇಗಿರುತ್ತೆ? ಈ ಒಂದು ಕಲ್ಪನೆಯೇ ಮಾ ಕೂಷ್ಮಾಂಡಳ ಅದ್ಭುತವಾದ ಕಥೆಯ ಹೃದಯ. ಬನ್ನಿ ಹಾಗಾದ್ರೆ ನಮ್ಮ ಕಥೆಯ ಮೊದಲ ಭಾಗವನ್ನ ಶುರು ಮಾಡೋಣ. ಎಲ್ಲವೂ ಶೂನ್ಯವಾಗಿದ್ದಾಗ ಈ ಮಹಾಸೃಷ್ಟಿ ಹೇಗೆ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನ ನೋಡೋಣ ಬನ್ನಿ. ಕಲ್ಪನೆ ಮಾಡ್ಕೊಳ್ಳಿ, ಸೃಷ್ಟಿ ಆಗೋಕ್ಕೂ ಮುಂಚೆ ಇಡೀ ವಿಶ್ವ ಸಂಪೂರ್ಣ ಶೂನ್ಯ. ಅಲ್ಲಿ ಬೆಳಕಿಲ್ಲ, ಜೀವ ಇಲ್ಲ, ಅಷ್ಟೇ ಯಾಕೆ ಯಾವುದೇ ರೀತಿಯ ಶಕ್ತಿ ಕೂಡ ಇರಲಿಲ್ಲ. ಎಲ್ಲೆಡೆ ಕೇವಲ ಗಾಢವಾದ ಮೌನವಾದ ಕತ್ತಲು ಮಾತ್ರ ಆವರಿಸಿತ್ತು. ಅಂತ ಒಂದು ಸಂಪೂರ್ಣ ಕತ್ತಲಿನಲ್ಲಿ ಮಾ ಕೂಷ್ಮಾಂಡ ತನ್ನ ಒಂದು ದೈವೀಕ ನಗುವಿನಿಂದ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನೇ ಸೃಷ್ಟಿಸಿದಳು ಅಂತೆ ಪುರಾಣಗಳು ಹೇಳ್ತವೆ. ಆಕೆಯ ನಗುವೆ ಸೂರ್ಯ, ಗ್ರಹಗಳು ಮತ್ತು ಭೂಮಿಯ ಮೇಲಿರುವ ಎಲ್ಲಾ ಜೀವರಾಶಿಗಳ ಸೃಷ್ಟಿಗೆ ಕಾರಣವಾಯಿತು. ಇದರಿಂದ ಆಕೆ ಎಲ್ಲ ಚೈತನ್ಯದ ಮೂಲ ಅಂತಾನೆ ಪ್ರಸಿದ್ಧಳಾದಳು. ಈ ಸೃಷ್ಟಿಯ ಹಿಂದಿರುವ ಶಕ್ತಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಅಲ್ವಾ? ಯಾಕಂದ್ರೆ ಸ್ವತಃ ದೇವಿಯ ಹೆಸರಿನಲ್ಲೇ ಆ ಸೃಷ್ಟಿಯ ಮಹಾರಹಸ್ಯ ಅಡಗಿದೆ. ಕೂಷ್ಮಾಂಡ ಅನ್ನೋದು ಕೇವಲ ಒಂದು ಹೆಸರಲ್ಲ, ಇದೊಂದು ರೀತಿ ಸೃಷ್ಟಿಯ ನೀಲಿನಕ್ಷೆ ಇದ್ದ ಹಾಗೆ. ಇದು ಸಂಸ್ಕೃತದ 3 ಅರ್ಥಪೂರ್ಣ ಪದಗಳಿಂದ ಕೂಡಿದ್ದು ಆಕೆಯ ಸೃಷ್ಟಿಯ ಪ್ರಕ್ರಿಯೆಯನ್ನೇ ವಿವರಿಸುತ್ತೆ. ಸರಿ, ಹಾಗಾದ್ರೆ ಆ ಹೆಸರನ್ನ ಒಡೆದು ನೋಡೋಣ. ಕು ಅಂದ್ರೆ ಸ್ವಲ್ಪ, ಉಷ್ಮಾ ಅಂದ್ರೆ ಉಷ್ಣತೆ ಅಥವಾ ಶಕ್ತಿ, ಮತ್ತು ಆಂಡ ಅಂದ್ರೆ ಬ್ರಹ್ಮಾಂಡದ ಮೊಟ್ಟೆ. ಅಂದ್ರೆ ಎಲ್ಲವನ್ನೂ ಸೇರಿಸಿದಾಗ ಸ್ವಲ್ಪ ಉಷ್ಣತೆಯಿಂದ ಇಡೀ ಬ್ರಹ್ಮಾಂಡವೆಂಬ ಮೊಟ್ಟೆಯನ್ನು ಸೃಷ್ಟಿಸಿದವಳು ಅಂತ ಅರ್ಥ ಬರುತ್ತೆ. ಎಷ್ಟು ಅದ್ಭುತ ಅಲ್ವಾ? ನೋಡಿದ್ರಲ್ಲ, ದೇವಿಯ ಹೆಸರು ಮತ್ತು ಅವಳ ಪಾತ್ರ ಒಂದಕ್ಕೊಂದು ಎಷ್ಟು ಸುಂದರವಾಗಿ ಬೆಸೆದುಕೊಂಡಿದೆ ಅಂತ. ಅವಳ ನಗುವೆ ಕತ್ತಲೆಯನ್ನು ಭೇದಿಸಿ ಬೆಳಕನ್ನು ತಂದ ಶಕ್ತಿಯನ್ನೋ ಸತ್ಯವನ್ನು ಇದು ಮತ್ತೊಮ್ಮೆ ಸಾರಿ ಸಾರಿ ಹೇಳುತ್ತೆ. ಸರಿ, ಹೆಸರಿನ ಅರ್ಥವನ್ನಂತೂ ತಿಳಿದುಕೊಂಡ್ವಿ. ಈಗ ದೇವಿಯ ದೈವಿಕ ಸ್ವರೂಪದ ಕಡೆ ಗಮನಹರಿಸೋಣ. ಅವಳ ಪ್ರತಿಯೊಂದು ಲಕ್ಷಣ ಕೂಡ ಅವಳ ಮಹಾನ್ ಶಕ್ತಿಯನ್ನ ಮತ್ತು ಸೃಷ್ಟಿಕರ್ತೃತ್ವವನ್ನ ಹೇಗೆ ಸಂಕೇತಿಸುತ್ತೆ ಅಂತ ನೋಡೋಣ ಬನ್ನಿ. ಮಾ ಕೂಷ್ಮಾಂಡಾ ದೇವಿಗೆ 8 ಕೈಗಳಿವೆ. ಪ್ರತಿಯೊಂದು ಕೈಯಲ್ಲೂ ಒಂದೊಂದು ವಿಶೇಷ ವಸ್ತು: ಆಯುಧಗಳು, ಜಪಮಾಲೆ, ಅಮೃತ ತುಂಬಿದ ಕಳಶ ಮತ್ತೆ ಕಮಲ. ಇವೆಲ್ಲವೂ ಜೀವನದ ಬೇರೆ ಬೇರೆ ಅಂಶಗಳನ್ನ ಮತ್ತು ಬ್ರಹ್ಮಾಂಡದ ವ್ಯವಸ್ಥೆಯನ್ನ ಪ್ರತಿನಿಧಿಸುತ್ತೆ. ಇನ್ನು ಅವಳ ರೂಪವನ್ನ ನೋಡಿದ್ರೆ ಸೂರ್ಯನ ತೇಜಸ್ಸನ್ನೇ ಮೈದಳೆದಂತಿದೆ, ಯಾಕಂದ್ರೆ ಅವಳೇ ಎಲ್ಲ ಜೀವರಾಶಿಗಳ ಚೈತನ್ಯದ ಮೂಲ. ಇನ್ನು ಆಕೆಯ ವಾಹನ ಯಾವುದು ಗೊತ್ತಾ? ಸಿಂಹ. ಇದು ಅವಳ ಶಕ್ತಿ, ಧೈರ್ಯ ಮತ್ತು ನಿರ್ಭಯ ಸ್ವಭಾವದ ನೇರ ಪ್ರತೀಕ. ಸೃಷ್ಟಿಕರ್ತಗೆ ತಕ್ಕಂತಹ ವಾಹನ ಅಲ್ವಾ? ಇನ್ನು ನವರಾತ್ರಿಯ 4ನೇ ದಿನಕ್ಕೆ ಸಂಬಂಧಪಟ್ಟ ಬಣ್ಣ ಕೆಂಪು. ಈ ಬಣ್ಣ ದೇವಿಯ ಶಕ್ತಿ, ಉತ್ಸಾಹ ಮತ್ತು ದೈವಿಕ ಚೈತನ್ಯದಂತಹ ಗುಣಗಳ ಜೊತೆ ನೇರವಾಗಿ ಸಂಬಂಧ ಹೊಂದಿದೆ. ಇಲ್ಲಿಯವರೆಗೂ ನಾವು ದೇವಿಯ ಬ್ರಹ್ಮಾಂಡ ಸೃಷ್ಟಿಯ ಕಥೆಯನ್ನು ನೋಡಿದ್ವಿ. ಈಗ ಈ ಮಹಾನ್ ಶಕ್ತಿಯನ್ನ ನಮ್ಮ ದೈನಂದಿನ ವೈಯಕ್ತಿಕ ಜೀವನದಲ್ಲಿ ಹೇಗೆ ಅರ್ಥೈಸ್ಕೊಳ್ಬೋದು ಅನ್ನೋದರ ಕಡೆಗೆ ಸಾಗೋಣ. ಹಾಗಾದ್ರೆ ವೈಯಕ್ತಿಕ ಮಟ್ಟದಲ್ಲಿ ಮಾ ಕೂಷ್ಮಾಂಡಾ ಏನನ್ನ ಪ್ರತಿನಿಧಿಸುತ್ತಾಳೆ? ಆಕೆ ನಮ್ಮೊಳಗಿನ ಆಂತರಿಕ ಬೆಳಕಿನ ಸಂಕೇತ, ಸೃಜನಶೀಲತೆ ಮತ್ತು ಹೊಸ ಹೊಸ ಆಲೋಚನೆಗಳಿಗೆ ಪ್ರೇರಣೆ. ಅಷ್ಟೇ ಅಲ್ಲ, ಸಕಾರಾತ್ಮಕ ಶಕ್ತಿ ಮತ್ತು ಉತ್ತಮ ಆರೋಗ್ಯದ ದ್ಯೋತಕ ಕೂಡ ಹೌದು. ಯೋಚಿಸಿ ನೋಡಿ, ಆಕೆಯ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಆ ಶಕ್ತಿ ನಮ್ಮ ಜೀವನದಲ್ಲಿ ನಾವು ಬೆಳೆಸಿಕೊಳ್ಳಬಹುದಾದಂತಹ ಮಹತ್ವದ ಗುಣಗಳಾಗಿವೆ. ಅದಕ್ಕಾಗಿಯೇ ಭಕ್ತರು ಈ ದೇವಿಯಿಂದ ಕೆಲವು ನಿರ್ದಿಷ್ಟವಾದ ಆಶೀರ್ವಾದಗಳನ್ನ ಬಯಸುತ್ತಾರೆ. ಉದಾಹರಣೆಗೆ, ಉತ್ತಮ ಆರೋಗ್ಯ ಮತ್ತು ಚೈತನ್ಯ, ಕೆಲಸ ಕಾರ್ಯಗಳಲ್ಲಿ ಬೇಕಾದ ಶಕ್ತಿ ಮತ್ತು ಆತ್ಮವಿಶ್ವಾಸ, ಹೊಸದಾಗಿ ಶುರು ಮಾಡುವ ಉದ್ಯಮಗಳಲ್ಲಿ ಯಶಸ್ಸು ಮತ್ತು ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಗಳ ನಿವಾರಣೆ. ಇವೆಲ್ಲವನ್ನೂ ಅವಳಲ್ಲಿ ಬೇಡಿಕೊಳ್ಳುತ್ತಾರೆ. ಮಾ ಕೂಷ್ಮಾಂಡಳನ್ನು ಪೂಜಿಸಲು ಒಂದು ಪವಿತ್ರ ಮಂತ್ರವೂ ಇದೆ. ಅದು ಓಂ ದೇವಿ ಕೂಷ್ಮಾಂಡಾಯೈ ನಮಃ. ಈ ಮಂತ್ರವನ್ನು ಜಪಿಸುವುದರಿಂದ ಆಕೆಯ ಸೃಜನಶೀಲ ಮತ್ತು ಚೈತನ್ಯದಾಯಕ ಶಕ್ತಿಯನ್ನು ಆವಾಹಿಸಬಹುದು ಅನ್ನೋದು ಒಂದು ಬಲವಾದ ನಂಬಿಕೆ. ಹಾಗಾದ್ರೆ ಇವತ್ತಿನ ನಮ್ಮ ವಿಶ್ಲೇಷಣೆಯನ್ನ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ದೇವಿ ತನ್ನ ಒಂದು ಸಣ್ಣ ನಗುವಿನಿಂದ ಇಡೀ ಬ್ರಹ್ಮಾಂಡವನ್ನೇ ಬೆಳಗಿಸಿದ್ರೆ, ನಮ್ಮಲ್ಲಿರುವ ಸಣ್ಣ ಶಕ್ತಿಯಿಂದ ನಾವು
ಯಾವ ಹೊಸ ಬೆಳಕನ್ನು ಸೃಷ್ಟಿಸಬಹುದು ಯೋಚಿಸಿ.